ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 4 ಕಮ್ಯುನಿಕೇಶನ್ ಈ ಘಟಕದಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೇನೆ. ದಯವಿಟ್ಟು ಎಲ್ಲ ಕಾನ್ಸೆಪ್ಟ್ಗಳನ್ನು ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ಅದನ್ನು ಓದಬೇಕು. ಖಂಡಿತವಾಗಿಯೂ ಯು ವಿಲ್ ಗೆಟ್ ದ ಬಿಗ್ ರಿಸಲ್ಟ್. ಈಗ 74 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 75ನೇ ಕಾನ್ಸೆಪ್ಟ್. ಇಲ್ಲಿ ಕೆಲವೊಂದು ವ್ಯಕ್ತಿಗಳ ಹೆಸರಿದೆ, ಅವರು ಅದನ್ನ ನೆನಪಿಡ್ರಿ. ಇವರೆಲ್ಲರೂ ಕಾರ್ಟೂನಿಸ್ಟ್. ಪೇಪರ್ದೊಳಗ ವ್ಯಂಗ್ಯ ಚಿತ್ರಕಾರ ಅಂತೇಳಿ ಕರಿತೀವಿ. ಕಾರ್ಟೂನಿಸ್ಟ್. RK ಲಕ್ಷ್ಮಣ್ ಅಂತೇಳಿ ಒಬ್ಬ ವ್ಯಕ್ತಿ ಅದರ್ರಿ. ಇವರು ದ ಟೈಮ್ಸ್ ಆಫ್ ಇಂಡಿಯಾದೊಳಗ ವ್ಯಂಗ್ಯ ಚಿತ್ರಕಾರರಾಗಿ ಕೆಲಸ ಮಾಡಿದ್ದಾರೆ. KS ಪಿಲ್ಲೈ, ಇವರು ಕೇರಳದವರು. ಪಿಲ್ಲೈ ಇವರು ಶಂಕರ್ಸ್ ವೀಕ್ಲಿ ಈ ಮ್ಯಾಗಝಿನ್ದಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಶಂಕರ್ಸ್ ವೀಕ್ಲಿ ಇದು ಇವರೇ ಸ್ವತಃ ಪಬ್ಲಿಷ್ ಮಾಡಿದ್ದು ವೀಕ್ಲಿ ಇದೆ. ಕೇಶವ್ ಅಂತೇಳಿ ಒಬ್ಬ ಕಾರ್ಟೂನಿಸ್ಟ್, ವ್ಯಂಗ್ಯ ಚಿತ್ರಕಾರರು. ಇವರು ದ ಹಿಂದೂ ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. EP ಉನ್ನಿ ಇವರು ದ ಇಂಡಿಯನ್ ಎಕ್ಸ್ಪ್ರೆಸ್ ಈ ಇಂಗ್ಲಿಷ್ ನ್ಯೂಸ್ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ನಳಿನಿ ಮೆಹ್ತಾ ಇವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಬಿಹೈಂಡ್ ಅ ಬಿಲಿಯನ್ ಸ್ಕ್ರೀನ್ಸ್, ವಾಟ್ ಟೆಲಿವಿಷನ್ ಟೆಲ್ಸ್ ಅಸ್ ಅಬೌಟ್ ಮಾಡರ್ನ್ ಇಂಡಿಯಾ. ಭಾರತ ದೇಶದೊಳಗ ಟೆಲಿವಿಷನ್ ಇಂಡಸ್ಟ್ರಿ ಹೇಗೆ ಪ್ರಾರಂಭ ಆಗುತ್ತಾ ಹೋಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಬರೆದವರು ನಳಿನಿ ಮೆಹ್ತಾ. ಇದೊಂದು ಬುಕ್ ಇದೆ. ನ್ಯಾಷನಲ್ ಹೆರಾಲ್ಡ್ ಅನ್ನೋ ಒಂದು ಇಂಗ್ಲಿಷ್ ನ್ಯೂಸ್ ಪತ್ರಿಕೆಯನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಇವರು 1938 ಅಲ್ಲಿ ಸ್ಥಾಪನೆ ಮಾಡಿದ್ರು. ರೀಡರ್ಸ್ ಎಡಿಟರ್ ಅಂತೇಳಿ ಒಂದು ದ ಹಿಂದೂ ಪತ್ರಿಕೆಯಲ್ಲಿ ಒಂದು ಕಾಲಮ್ ಇದೆ. ಅದರಲ್ಲಿ ಪತ್ರಿಕೆಯನ್ನು ಓದಿದಾಗ ಒಂದು ಘಟನೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಓದುಗರು ಪತ್ರವನ್ನು ಎಡಿಟರ್ಗೆ ಬರೆಯುತ್ತಾರೆ. ಆ ಪತ್ರವನ್ನು ಎಡಿಟರ್ ಸೆಲೆಕ್ಟ್ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡುತ್ತಾರೆ. ಅದಕ್ಕೆ ರೀಡರ್ಸ್ ಎಡಿಟರ್ ಎಂಬ ಕಾಲಮ್ ಇದೆ. ನೀವು ಕೂಡ ಇವ್ರಿಗೆ ಒಂದು ಪತ್ರಿಕೆ ಬರೀರಿ. ಜನಮತ, ಪ್ರತಿಯೊಂದು ನ್ಯೂಸ್ ಪೇಪರ್ದೊಳಗೆ ಇರ್ತಲ್ರಿ ಒಂದು ಕಾಲಮ್ ಇರ್ತೈತಿ ನೋಡ್ರಿ. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡೋದು. ಕನ್ನಡ ನ್ಯೂಸ್ ಪತ್ರಿಕೆದೊಳಗೆ ಐತಿ, ನಾನು ನೋಡಿನಿ. ನೀವು ಅದನ್ನು ಒಂದು ಪತ್ರ ಬರೀಬೇಕು. ಆ ವಿಷಯ ಅವರಿಗೆ ಇಷ್ಟ ಆಯಿತು ಅಂದ್ರೆ ಆ ವಿಷಯವನ್ನು ಅವರು ಪಬ್ಲಿಷ್ ಮಾಡುತ್ತಾರೆ. RK ಲಕ್ಷ್ಮಣ್ ಇವರು ದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ದ ಕಾಮನ್ ಮ್ಯಾನ್ ಎಂಬ ಒಂದು ಕಾಲಮ್ದಲ್ಲಿ ಕಾರ್ಟೂನಿಸ್ಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಕಾಮನ್ ಮ್ಯಾನ್, ಆ ಆರ್ಟಿಕಲ್ ಹೆಸರೇ ದ ಕಾಮನ್ ಮ್ಯಾನ್. ಡೈಲಿ ಇವರು ರಾಜಕೀಯ ಬಗ್ಗೆ, ಸಾಮಾಜಿಕ ಬಗ್ಗೆ ವ್ಯಂಗ್ಯವನ್ನು ಆಡುತ್ತಾರೆ. ವ್ಯಂಗ್ಯಾತ್ಮಕ ಮಾಹಿತಿಯನ್ನು ಬರೆಯುತ್ತಾರೆ ಮತ್ತು ಚಿತ್ರ ಕೂಡ ತೆಗೆಯುತ್ತಾರೆ. ದ ಟ್ರಿಬ್ಯೂನ್ ಅನ್ನೋ ಒಂದು ನ್ಯೂಸ್ ಪೇಪರ್ ಇದೆ. ಇದು ಚಂಡೀಗಢದಲ್ಲಿ ಪಬ್ಲಿಷ್ ಆಗುತ್ತದೆ. ಪಂಜಾಬ್ ಮತ್ತು ಹರಿಯಾಣ. ಚಂಡೀಗಢ ಅಂತೇಳಿ ನಗರ ಐತಿ, ಅಲ್ಲಿ ನಾನು ಹೋಗಿದ್ದೆ ಹಿಮಾಚಲ್ ಪ್ರದೇಶ ಸೆಟ್ ಎಕ್ಸಾಮ್ ಬರೆಯುವಾಗ. ಈ ಟ್ರಿಬ್ಯೂನ್ ಒಳಗೆ ನಾನು ನಿಂತಿದ್ದೆ. ಅಲ್ಲೇ ಟ್ರಿಬ್ಯೂನ್ ನ್ಯೂಸ್ ಪೇಪರ್ ಪಬ್ಲಿಷ್ ಆಗುವ ಗಲ್ಲಿ ಒಳಗಿನೇ ಒಂದು ಚೌಕ್ ಐತಿ, ಸರ್ಕಲ್ ಐತಿ. ಆ ಸರ್ಕಲ್ ಹೆಸರು ಕೂಡ ಟ್ರಿಬ್ಯೂನ್ ಸರ್ಕಲ್ ಅಂತಾರೆ. ನೆಕ್ಸ್ಟ್ ದ ಸಾಂಗಾಹಿ ಎಕ್ಸ್ಪ್ರೆಸ್, ಇದು ಮಣಿಪುರದೊಳಗೆ ಪಬ್ಲಿಷ್ ಆಗುವಂತ ಇಂಗ್ಲಿಷ್ ನ್ಯೂಸ್ ಪೇಪರ್. ದ ಲೋಕ್ ಸತ್ತಾ ಅಂತೇಳಿ ಒಂದು ಮರಾಠಿ ನ್ಯೂಸ್ ಪೇಪರ್ ಇದೆ. ಮಹಾರಾಷ್ಟ್ರದೊಳಗೆ ನಂಬರ್ 1 ನ್ಯೂಸ್ ಪೇಪರ್, ಆಥೆಂಟಿಕ್ ನ್ಯೂಸ್ ಪೇಪರ್ ಅಂತೇಳಿ ಕರೀತಾರೆ. ಎಲ್ಲ ಈ UPSC ಎಕ್ಸಾಮ್ ಮತ್ತು ಮಹಾರಾಷ್ಟ್ರ ಪಬ್ಲಿಕ್ MAS ಮಹಾರಾಷ್ಟ್ರ ತಹಶೀಲ್ದಾರ್, ಉಪ ಜಿಲ್ಲಾಧಿಕಾರಿ ಇಂಥ ಪರೀಕ್ಷೆಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು ಲೋಕ್ ಸತ್ತಾ ಪತ್ರಿಕೆಯನ್ನು ಓದುತ್ತಾರೆ. ಅಷ್ಟೊಂದು ಫೇಮಸ್ ಇರುವಂತ ಪತ್ರಿಕೆ ಮಹಾರಾಷ್ಟ್ರದೊಳಗಿದೆ, ಪಬ್ಲಿಷ್ ಆಗುತ್ತದೆ. ದ ಪ್ರಜಾವಾಣಿ ಅನ್ನೋ ಒಂದು ಕನ್ನಡ ಪತ್ರಿಕೆ. ಕರ್ನಾಟಕದೊಳಗ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುವಂತ ಎಲ್ಲ ವಿದ್ಯಾರ್ಥಿ ಬಳಗದವರು ಪ್ರಜಾವಾಣಿ ಪತ್ರಿಕೆಯನ್ನು ಓದುತ್ತಾರೆ. ಇದು ಕೂಡ ಪ್ರಸಿದ್ಧವಾಗಿರುವಂತ ನ್ಯೂಸ್ ಪೇಪರ್ ಕರ್ನಾಟಕದ. ಆಮೇಲೆ ದ ಡೆಕ್ಕನ್ ಹೆರಾಲ್ಡ್, ಇದು ಕರ್ನಾಟಕದೊಳಗೆ ಪಬ್ಲಿಷ್ ಆಗುವಂತ ಇಂಗ್ಲಿಷ್ ನ್ಯೂಸ್ ಪೇಪರ್. ದ ಹಿಂದೂಸ್ತಾನ್ ಟೈಮ್ಸ್, ನ್ಯೂ ದಿಲ್ಲಿ ಒಳಗೆ ಪಬ್ಲಿಷ್ ಆಗುವಂತ ಇಂಗ್ಲಿಷ್ ನ್ಯೂಸ್ ಪತ್ರಿಕೆ. ದ ವರ್ಡ್ ಸೈಬರ್ನೆಟಿಕ್ಸ್ ಎಂದರೆ ಏನು? ಈ ಶಬ್ದವನ್ನು ಮೊದಲಿಗೆ ಯಾರು ಬಳಕೆ ಮಾಡಿದ್ದರು? ಸೈಬರ್ನೆಟಿಕ್ಸ್ ಅಂದ್ರೆ ಇಟ್ ಈಸ್ ದ ಸೈನ್ಸ್ ಆಫ್ ಕಮ್ಯುನಿಕೇಶನ್ ಅಂಡ್ ಇಟ್ ಕಂಟ್ರೋಲ್ಸ್ ದ ಸಿಸ್ಟಮ್ಸ್. ಸಂವಹನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಇದು ಒಂದು ಶಾಸ್ತ್ರ. ಈ ಶಬ್ದವನ್ನು ಮೊದಲಿಗೆ ಉಪಯೋಗ ಮಾಡಿದವರು ನಾರ್ಬರ್ಟ್ ವೀನರ್. ದಯವಿಟ್ಟು ನೆನಪಿಡಬೇಕು ಈ ವ್ಯಕ್ತಿ ಹೆಸರು, ಪರೀಕ್ಷೆದೊಳಗೆ ಕೇಳುತ್ತಾರೆ. ನಾರ್ಬರ್ಟ್ ವೀನರ್. ಆಮೇಲೆ 84,000 84,000 ಏನಿದೆ, 84,000 ಇಟ್ ಈಸ್ ಒನ್ ಆರ್ಗನೈಸೇಷನ್ ಈಸ್ ಅ ಪಬ್ಲಿಷಿಂಗ್ ಕನ್ಸರ್ನ್ ವಿಚ್ ಏಮ್ಸ್ ಟು ಟ್ರಾನ್ಸ್ಲೇಟ್ ಆಲ್ ಆಫ್ ಬುದ್ಧಾಸ್ ವರ್ಡ್ಸ್.
ಗೌತಮ ಬುದ್ಧರ ಮಾತುಗಳು, ಗೌತಮ ಬುದ್ಧರ ನುಡಿಗಳು, ಗೌತಮ ಬುದ್ಧರ ಬೋಧನೆಯನ್ನ ಆಧುನಿಕ ಭಾಷೆದೊಳಗೆ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡುವಂತ ಒಂದು ಸಂಸ್ಥೆ 84,000. BBC ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಇದು ಜಗತ್ತಿನ ಅತ್ಯಂತ ಹಳೆಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಆರ್ಗನೈಸೇಷನ್ ಆಗಿದೆ. BBC is the oldest national broadcasting organization of the world. The full form of DNA. DNA ಅಂತ ಒಂದು ಹಿಂದಿ ನ್ಯೂಸ್ ಪೇಪರ್ ಇದೆ, ಇದು ದಿಲ್ಲಿಯಲ್ಲಿ ಪಬ್ಲಿಷ್ ಆಗುತ್ತದೆ. ಇದರ ಫುಲ್ ಫಾರ್ಮ್ ಡೈಲಿ ನ್ಯೂಸ್ ಅಂಡ್ ಅನಾಲಿಸಿಸ್. ಡಿ ಅಂದ್ರೆ ಡೈಲಿ, ಎನ್ ಅಂದ್ರೆ ನ್ಯೂಸ್ ಅಂಡ್ ಅನಾಲಿಸಿಸ್. ನೆಕ್ಸ್ಟ್, ದ ಮೀನಿಂಗ್ ಆಫ್ ಟೆಕ್ನಾಲಜಿಕಲ್ ಗೇಟ್ ಕೀಪರ್. ಟೆಕ್ನಾಲಜಿಕಲ್ ಗೇಟ್ ಕೀಪರ್ ಎಂದರೆ ಏನು? ಗೇಟ್ ಕೀಪರ್ ನೋಡ್ರಿ, ಪ್ರತಿಯೊಬ್ಬರು ಮನೆ ಎದುರಿಗೆ ಒಂದು ಗೇಟ್ ಇರ್ತೈತಿ, ಗೇಟ್ ಒಬ್ಬ ಮನುಷ್ಯ ಕೂತಿರ್ತಾನೆ. ಅವನ ಕೆಲಸ ಏನು? ಹೊರಗಿನವ್ರು ಬಂದವರನ್ನ ಚೆಕ್ ಮಾಡಿ ಮನೆಯೊಳಗೆ ಬಿಡೋದು, ಗೇಟ್ ಕೀಪರ್ ಕೆಲಸ. ಶಾಲೆ ಒಳಗೂ ಕೂಡ ಗೇಟ್ ಮನ್ ಇರ್ತಾರೆ. ಯಾರು ಅಪರಿಚಿತರು ಇದ್ರೆ ಒಳಗೆ ಬಿಡಂಗಿಲ್ಲ, ಪರಿಚಯ ಇದ್ರು ಒಳಗೆ ಬಿಡುತ್ತಾರೆ. ಇಲ್ಲಿ ಟೆಕ್ನಾಲಜಿಕಲ್ ಗೇಟ್ ಕೀಪರ್ ಎಂದ್ರೇನು? ಯಾವ ವ್ಯಕ್ತಿ ಯಾವ ಮಾಹಿತಿಯನ್ನು ಓದುತ್ತಾನೆ ಅವನಿಗೆ ಅದೇ ಮಾಹಿತಿಯನ್ನ ಒಯ್ದು ತಲುಪಿಸಿ ಕೊಡುವುದು. The meaning of technological gatekeeper is an informal mechanism of keeping the user informed of relevant development. ಇತ್ತೀಚೆಗೆ ಡೆವಲಪ್ಮೆಂಟ್ ಆದಂತ ಘಟನಾವಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದು. RISAT ಅನ್ನೋ ಒಂದು ಸ್ಯಾಟಲೈಟ್ ಇದೆ. ಈ ಸ್ಯಾಟಲೈಟ್ ಅನ್ನು ಇಸ್ರೋದವರು ಉಡಾವಣೆ ಮಾಡಿದ್ದಾರೆ. ಇದರ ಕೆಲಸ ಡಿಫೆನ್ಸ್ ಗಾಗಿ ಕೆಲಸ ಕೂಡ ಇದು ಮಾಡುತ್ತಿದೆ. RISAT is an ISRO satellite which can also be used for defense purpose. ಭಾರತದ ಸಂರಕ್ಷಣಾ ಸಲುವಾಗಿ ಬೇಕಾಗಿರುವ ಎಲ್ಲಾ ಮಾಹಿತಿಯನ್ನ ಈ ಸ್ಯಾಟಲೈಟ್ ಒದಗಿಸುತ್ತದೆ. ಇಲ್ಲಿವರೆಗೆ 100 ಸ್ಯಾಟಲೈಟ್ಗಳನ್ನ ಇಸ್ರೋದವರು ಲಾಂಚ್ ಮಾಡಿ ಒಂದು ಸಾಧನೆಯನ್ನ ಗೈದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.